ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಗುರುವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆ ನಾನು ಸಾಮಾನ್ಯವಾಗಿ ಎದ್ದೇಳೋದು 3:30ರಿಂದ 4 ಗಂಟೆಯಷ್ಟು ಎದ್ಬಿಟ್ಟಿರ್ತೀನಿ. ಇವತ್ತು ಸಹ ಅದೇ ಥರ ಬೇಗನೆ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತು ಪೂಜೆನ ಮುಗಿಸ್ಕೊಂಡ್ಬಿಟ್ಟೆ. ಯಾಕಂದರೆ ನಾನು ಗುರುವಾರ ರಾಯರ ಪೂಜೆ ಮಾಡೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ನನಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಹಾಗಾಗಿ ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನೂ ಸಹ ಮುಗಿಸ್ಕೊಂಡೆ. ನೋಡಿ, ಪೂಜೆ ಆದಮೇಲೆ ದೇವ್ರ ಮನೆ ಈ ಥರ ಕಾಣ್ತಾ ಇದೆ. ಹಾಗೆ ನಾನು ಹಾಕಿರುವಂತಹ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಈ ವಾಟರ್ ಪರಾತ್ ಬರುತ್ತಲ್ವ, ಅದಕ್ಕೆ ನೀರನ್ನ ತುಂಬಿಟ್ಟು ಈ ಥರ ಫ್ಲವರ್ನ ಜೋಡಿಸಿ ಇಡ್ತಾಯಿದ್ದೆ. ಒಂಥರ ಏನೋ ಮನೆಗೆ ಡೆಕೋರೇಟಿವ್ ವಸ್ತುವಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದನ್ನ ಸ್ವಲ್ಪ ನೋಡಿದರೆ ತುಂಬ ನನಗೂ ಖುಷಿ ಆಗುತ್ತೆ ಅಂತ ಹೇಳಿ ಪ್ರತಿ 2 ದಿನಕ್ಕೊಂಥರ ಒಂದು ಸಾರಿ ಈ ಥರ ಹೂನ ತೆಗೆದು ನೀರನ್ನ ಚೇಂಜ್ ಮಾಡಿ ಈ ಥರ ಫ್ಲವರ್ನ ಹಾಕ್ಬಿಟ್ಟು ಇಡ್ತಾ ಇರ್ತೀನಿ. ಹಾಗೆ ಇವತ್ತೊಂದು ಸ್ವಲ್ಪ ಕ್ಯಾಂಡಲ್ನ ಹಾಕಿಡೋಣ ಅಂತ ಹೇಳಿ ಅಂದ್ಕೊಂಡು, ಇನ್ನೂ ನೈಟ್ ಆಗಿತ್ತಲ್ವ, ಅಂದರೆ ಇನ್ನೂ ಬೆಳಕಾಗಿರಲಿಲ್ಲ, 5:30 ಆಗಿತ್ತು. ಅದಕ್ಕೆ ಈ ಥರ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರ ಹಚ್ಬಿಟ್ಟು ಇಡ್ತಾಯಿದ್ದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಆದರೆ ಏನು ಮಾಡೋದು, ನಮ್ಮನೇಲಿ ಒಂದು ಸ್ವಲ್ಪ ಟೇಬಲ್ ಇರಲಿಲ್ಲ, ಹಾಗಾಗಿ ಇಲ್ಲಿ ಚೇರ್ ಮೇಲೇ ಇಟ್ಕೊಂಡಿದ್ದೀನಿ. ಇನ್ನು ಅದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮು 5:30 ಎಲ್ಲ ಆಗಿಬಿಟ್ಟಿತ್ತು. ಇನ್ನು ಬೆಳಗ್ಗೆ ಬೇಗ ಎದ್ದಿರ್ತೀನಿ ಅಂತ ಹೇಳಿ ಮೊದಲಿಗೆ ಒಂದು ಸ್ವಲ್ಪ ಟೀನ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ ಹೇಳಿ ಟೀನ ಮಾಡ್ಕೊತಾ ಇದ್ದೆ. ನನಗೆ ಏನು ಬಿಟ್ರೂ ಟೀ ಮಾತ್ರ ಬಿಡೋದಕ್ಕಾಗಲ್ಲ. ಸಂಜೆ ಒಂದು ಟೈಮ್ ಟೀ ಬಿಟ್ಟರೆ ನಡೆಯುತ್ತೆ, ಬೆಳಗ್ಗೆ ಮಾತ್ರ ಟೀ ಬಿಟ್ಟರೆ ಆಗೋದೇ ಇಲ್ಲ. ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮುಗೀತಲ್ವ ಅಂತೇಳಿ ಅಡುಗೆ ಮನೆಗೆ ಬಂದು ಟೀನ ಮಾಡ್ಕೊಂಡು ಕುಡಿತಾ ಇದ್ದೆ. ನಾನಿವತ್ತು ಶುಂಠಿ ಟೀನ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ, ಹಾಗೆ ತಲೆ ಸ್ನಾನ ಬೇರೆ ಮಾಡಿರ್ತೀನಲ್ವ, ಹಾಗಾಗಿ ಒಂದು ಸ್ವಲ್ಪ ಶುಂಠಿ ಟೀ ಕುಡಿದ್ರೆ ನನಗೂ ಮೈಂಡು ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಒಂದು ಸ್ವಲ್ಪ ತಲೆನೋವು ಏನಾದರೂ ಬರ್ತಾ ಇರೋ ಹಾಗಿದ್ರೆ, ಅದರಲ್ಲಿ ಇವಾಗ ಚಳಿ ಬೇರೆ ಇದೆ ಅಲ್ವಾ, ಗಂಟ್ಲು ಕೆರೆತ ಎಲ್ಲ ಶುರುವಾಗ್ಬಿಟ್ಟಿರುತ್ತೆ ಬೆಳಗ್ಗೆ ಬೇಗ ತಲೆ ಸ್ನಾನ ಮಾಡಿರೋದ್ರಿಂದ. ಅದಕ್ಕೆ ಈ ಥರ ಶುಂಠಿ ಟೀನ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಇನ್ನು ಟೀ ಆದಮೇಲೆ ಇನ್ನು ನಾರ್ಮಲಾಗಿ ನಾನು ರೊಟ್ಟಿ ಹಾಗೆ ಪಲ್ಯ ಎಲ್ಲ ಅಡುಗೆ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲೇ ರೊಟ್ಟಿ ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕಿಂತ ಮುಂಚೆ ಇವತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹೀರೆಕಾಯಿಗೆ ಬೇಳೆ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಬೇಳೆಗೆ ನೆನೆಸ್ತಾ ಇದ್ದೀನಿ. ಈ ಥರ ಒಂದು 2 ಅವರ್ ನೆನೆಸ್ಕೊಂಡ್ಬಿಟ್ರೆ ಪಲ್ಯ ಬೇಗನೆ ಆಗಿಬಿಡುತ್ತೆ. ಯಾಕಂದರೆ ಬೇಳೆ ನೆನೆಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತಲ್ವ, ಹಾಗಾಗಿ ಈ ಥರ ನಾವೇನೋ ನೆನೆಸಲಿಲ್ಲ ಅಂದರೆ ಒಂದು ಕೂಗನ್ನ ವಿಜಲ್ನ ಕೂಗಿಸ್ಕೋಬೇಕಾಗುತ್ತೆ. ಅದಕ್ಕೆ ಇನ್ನೂ ಟೈಮ್ ಇತ್ತಲ್ವ ಅಂತೇಳಿ ಬೇಳೆಗೂ ಸಹ ನೆನೆಸಿ ಇಟ್ಕೊತಾ ಇದ್ದೆ. ಇನ್ನು ಕುಡಿಯೋ ನೀರು ಸಹ ಬರ್ತಾಯಿತ್ತು, ಹಾಗಾಗಿ ನಾನು ನೀರು ಬೇರೆ ತರಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಇಲ್ಲಿ ಕುಡಿಯೋ ನೀರಿನ ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ನೀರು ತೊಗೊಂಬಂದು ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಬೇಳೆನ ನೆನೆಸ್ಬಿಟ್ಟು ಕುಡಿಯೋ ನೀರಿನ ಪಾತ್ರೆನೂ ಸಹ ಇಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಒಂದಿನ ಬಿಟ್ಟು ಒಂದಿನ ನೀರು ಬರುತ್ತೆ, ಹಾಗಾಗಿ ಒಂದಿನ ಬಿಟ್ಟು ಒಂದಿನ ನಾನು ಈ ಪಾತ್ರೆನ ತೊಳ್ಕೊತೀನಿ. ಡೈಲಿ ಏನು ತೊಳೆಯೋದಕ್ಕೆ ಹೋಗೋಲ್ಲ. ಇನ್ನು ಅದೆಲ್ಲ ಆದ ನಂತರ ಇನ್ನು ನಾರ್ಮಲಾಗಿ ಡೈಲಿ ನಾನು ರೊಟ್ಟಿನೇ ಮಾಡ್ಕೊಳ್ಳೋದ್ರಿಂದ ಇನ್ನು ರೊಟ್ಟಿಗೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಜಾಸ್ತಿ ರೊಟ್ಟಿ ಇಷ್ಟಪಡ್ತಾರೆ. ಈ ದೋಸೆ, ಪಡ್ಡು, ಇಡ್ಲಿ ಹಾಗೆ ಉಪ್ಪಿಟ್ಟು, ಅವಲಕ್ಕಿ ಅಂಥದ್ದೇನು ಇಷ್ಟಪಡಲ್ಲ. ಯಾಕಂದರೆ ಎಲ್ಲರೂ ಬಾಕ್ಸ್ ತೊಗೊಂಡು ಹೋಗೋದ್ರಿಂದ ರೊಟ್ಟಿನೇ ಮಧ್ಯಾಹ್ನಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೊಟ್ಟಿನೇ ಮಾಡ್ತಿದ್ದೀನಿ. ಈ ದೋಸೆ ಪಡ್ಡು ಎಲ್ಲ ಮಾಡಿಬಿಟ್ರೆ ಏನಾಗುತ್ತೆ, ನಾನು 2 ಅಡುಗೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಪಡ್ಡು ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಮತ್ತೆ ಅನ್ನ ಸಾಂಬಾರು ಅಥವಾ ಏನಾದರೂ ಬೇರೆ ಮಾಡಲೇಬೇಕು. ಮಕ್ಕಳಾದರೆ ತೊಗೊಂಡೋಗ್ಬಿಡ್ತಾರೆ, ನನ್ನ ಹಸ್ಬೆಂಡ್ ತೊಗೊಂಡೋಗಲ್ಲ. ಹಾಗಾಗಿ ದೋಸೆ ಪಡ್ಡುನ ಮಕ್ಕಳಿಗೆ ರಜೆ ಇರೋಂತಹ ಟೈಮಲ್ಲಿ ಅಥವಾ ನನ್ನ ಹಸ್ಬೆಂಡಿಗೆ ರಜೆ ಇರೋಂತಹ ಟೈಮಲ್ಲಿ, ಇಲ್ಲ ಅಂದರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾತ್ರ ನಾನು ಈ ದೋಸೆ ಪಡ್ಡುನ ಮಾಡ್ಕೊಳ್ಳೋದು, ಇಲ್ಲಾಂದರೆ ಮಾಡೋದಕ್ಕೆ ಹೋಗೋಲ್ಲ. ಈ ನಡುವೆ ಒಂದು ಸ್ವಲ್ಪ ವಾರದಲ್ಲಿ ಒಂದು ಸರಿ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ಇನ್ನು ಅದೆಲ್ಲ ಆದಮೇಲೆ ಹೀರೆಕಾಯಿನ ಫಸ್ಟ್ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ರೊಟ್ಟಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹೀರೆಕಾಯಿನ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅದರಲ್ಲಿ ಹೀರೆಕಾಯಿ ಕಟ್ ಮಾಡುವಾಗ ಒಂದು ಸ್ವಲ್ಪ ತಿಂದು ನೋಡ್ಕೊಳ್ಳಿ, ಯಾಕಂದರೆ ಕಹಿ ಇರುತ್ತೆ ಒಂದೊಂದು ಹೀರೆಕಾಯಿ. ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಒಂದು ಕಟ್ ಮಾಡಿ ತಿಂದೆ. ಸಿಕ್ಕಾಪಟ್ಟೆ ಕಹಿ ಇತ್ತು. ಅದೇನಾದರೂ ಪಲ್ಯಕ್ಕೆ ಹಾಕ್ಬಿಟ್ಟಿದ್ರೆ ಪಲ್ಯ ಅಂತೂ ತಿನ್ನೋದಕ್ಕೆ ಆಗ್ತಾಯಿರಲಿಲ್ಲ, ಪೂರ್ತಿಯಾಗಿ ವೇಸ್ಟಾಗಿ ಹೋಗೋದು. ಹಾಗಾಗಿ ಇದು ಊರಿಂದ ತೊಗೊಂಬಂದಿರುವಂತಹ ಹೀರೆಕಾಯಿ ಆಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಕಟ್ ಮಾಡಿ ಟೇಸ್ಟ್ ನೋಡಿ ಕಹಿ ಇದೆಯೋ ಇಲ್ವೋ ಅಂತ ನೋಡಿಬಿಟ್ಟು ನಾನಿಲ್ಲಿ ಕಟ್ ಮಾಡಿ ಪಲ್ಯಕ್ಕೆ ಹಾಕ್ಕೊತಾ ಇದ್ದೀನಿ. ಇನ್ನೆಲ್ಲ ಆದಮೇಲೆ ಪಲ್ಯನೂ ಸಹ ರೆಡಿ ಮಾಡ್ಕೊಂಡ್ಬಿಟ್ಟೆ. ನಮ್ಮನೇಲಿ ಹೇಗೆ ಅಂದರೆ ಬೆಳಗಿನ ಹೊತ್ತು ನನಗೆ ಕೆಲಸ ಜಾಸ್ತಿ ಇರುತ್ತೆ. ಯಾಕಂದರೆ ಬೆಳಗ್ಗೆ ಎಲ್ಲ ಅಡುಗೆನೂ ಮಾಡಬೇಕು. ಅನ್ನ, ಸಾಂಬಾರು, ರೊಟ್ಟಿ, ಪಲ್ಯ ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಇನ್ನು ಹಾಗೆ ಉಪ್ಪಿನ ಜಾಡಿ ಸಹ ಗಲೀಜಾಗಿತ್ತು. ಅದರಲ್ಲಿರುವಂತಹ ಉಪ್ಪನ್ನ ತೆಗೆದ್ಬಿಟ್ಟು ಬೇರೆ ಉಪ್ಪನ್ನ ಹಾಕೋಬೇಕಾಗಿತ್ತು. ಯಾಕಂದರೆ ಉಪ್ಪು ಸಹ ಖಾಲಿಯಾಗಿತ್ತು. ಅದಕ್ಕೆ ಹಾಕೋಕ್ಕಿಂತ ಮುಂಚೆ ಒಂದು ಸರಿ ವಾಶ್ ಮಾಡಿ ಹಾಕಿಬಿಟ್ರೆ ಮತ್ತೆ ಒಂದು ಉಪ್ಪು ಖಾಲಿ ಆಗೋವರೆಗೂ ವಾಶ್ ಮಾಡುವಂತಹ ಅಗತ್ಯತೆ ಇರಲ್ಲ ಅಂತ ಹೇಳಿ ಇರುವಂತಹ ಉಪ್ಪನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ತೊಳೆಯೋದಕ್ಕೆ ಹಾಕ್ಕೊಂಡೆ. ಹಾಗೆ ಇದು 2 ಜ್ಯೂಸ್ ಜಾರ್ನ ಬೆಳಿಗ್ಗೆ ನಾನು ಹೆಲ್ತಿ ಡ್ರಿಂಕಿಗೆ ಅಂತ ತೆಗೆದಿಟ್ಕೊಂಡಿರ್ತೀನಿ, ಅದನ್ನು ಸಹ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೆ. ಇನ್ನು ಅದಾದ ನಂತರ ಎಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಇವತ್ತೊಂದು ಸ್ವಲ್ಪ ಮೊನ್ನೆ ದೀಪಾವಳಿ ಹಬ್ಬದಲ್ಲಿ ಮನಿ ಪ್ಲ್ಯಾಂಟ್ ತಂದಿದ್ದೆ, ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟು. ಅದನ್ನು ಇಲ್ಲಿ ವಿಂಡೋಗೆ ಹಾಕೋಣ ಅಂತ ಹೇಳ್ಬಿಟ್ಟು ವಿಂಡೋನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಟೈಲ್ಸು ಹಾಗೆ ಸಿಲ್ಲಿಂಗ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಟ್ಟಿಗೆ ಕ್ಲೀನ್ ಆಗುತ್ತಲ್ಲ ಅಂತ ಹೇಳಿ ಒಂದೇ ಸಲಿಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಈ ಗ್ಯಾಸ್ ಹತ್ರನೇ ವಿಂಡೋ ಇರೋದ್ರಿಂದ ಒಂದು ಸ್ವಲ್ಪ ಜಿಡ್ಡಿನಂಶ ಜಾಸ್ತಿ ಇತ್ತು ವಿಂಡೋದಲ್ಲಿ. ಡೈಲಿ ಕ್ಲೀನ್ ಮಾಡ್ಕೊತೀನಿ, ಆದ್ರೂ ಅಡುಗೆ ಮಾಡೋದ್ರಿಂದ ಡೈಲಿ ಅದು ಜಿಡ್ಡಿನಂಶ ಇದ್ದೇ ಇರುತ್ತೆ. ಇನ್ನು ಮತ್ತೆ ಒಂದು ಸ್ವಲ್ಪ ಸೋಪ್ ನೀರೆಲ್ಲ ಹಾಕಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಟೈಲ್ಸಿಗೂ ಸಹ ಎಣ್ಣೆ ಎಲ್ಲ ಸಿಡಿದ್ಬಿಟ್ಟಿರುತ್ತೆ. ಒಗ್ಗರಣೆ ಎಲ್ಲ ಹಾಕಿರ್ತೀವಿ ನೋಡಿ, ಎಲ್ಲ ಎಣ್ಣೆ ಎಲ್ಲ ಸಿಡಿದ್ಬಿಟ್ಟಿರುತ್ತೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊತಾ ಇದ್ದೆ. ಇನ್ನು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಹಾಕ್ಕೋಬೇಕು ಅಂತ ಅಂದ್ಕೊತಾ ಇದ್ದೆ. ಇಲ್ಲಿ ಯಾವ ಥರ ಹಾಕೋಣ ಅಂತ ಹೇಳಿ ನೋಡ್ತಾ ಇದ್ದೆ. ನನಗೆ ಯಾವ ಥರ ಹಾಕೋದು ಅಂತಲೇ ಗೊತ್ತಾಗಲಿಲ್ಲ, ಹಾಗಾಗಿ ಸುಮ್ಮನೆ ಬಿಟ್ಬಿಟ್ಟೆ. ಹಾಗೆ ಅದಕ್ಕೆ ಹಾಕೋದಕ್ಕೆ ಇಲ್ಲಿ ಯಾವುದೇ ಥರ ಮಳೆ ಇರಲಿಲ್ಲ. ಇನ್ನು ಆರ್ಟಿಫಿಷಿಯಲ್ ಮಳೆ ಬರುತ್ತಲ್ವ, ಅದನ್ನೇ ತೊಗೊಂಬಂದು ಸ್ಟಿಕ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಸಂಜೆ ಬಿಟ್ಬಿಟ್ಟೆ. ಸಂಜೆ ಹಾಕಿದ್ರೆ ಆಯಿತು ಅಂತ, ಯಾಕಂದರೆ ನನ್ನ ಮಗ ಬರಬೇಕು, ಅವ್ನು ಹೋಗಿ ತೊಗೊಂಬಂದ್ಮೇಲೆ ನಾನಿಲ್ಲಿ ಹಾಕೋಬೇಕಾಗಿತ್ತು. ಹಾಗಾಗಿ ಇನ್ನು ಅದೆಲ್ಲ ಆದಮೇಲೆ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇನ್ನು ಮತ್ತೆ ಸಂಜೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ. ಇನ್ನು ಶುಕ್ರವಾರಕ್ಕೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ದೋಸೆಗೆ ಅಕ್ಕಿನೂ ಸಹ ನೆನೆಸಿಟ್ಟಿದ್ದೆ. ಅಂದರೆ ನಮ್ಮನೇಲಿ ಹೇಗೆ ಅಂದರೆ ಮಂಗಳವಾರ ಶುಕ್ರವಾರ ರೊಟ್ಟಿ ಮಾಡೋ ಹಾಗಿಲ್ಲ ನಾವು. ಹಾಗಾಗಿ ಮಂಗಳವಾರ ಶುಕ್ರವಾರ ದೋಸೆ ಅಥವಾ ಚಪಾತಿ ಈ ಥರದ್ದು ಮಾಡ್ತಾಯಿರ್ತೀನಿ. ಯಾವಾಗಲೂ ಚಪಾತಿ ಮಾಡ್ತಾಯಿರ್ತಿದ್ದೆ. ಇವತ್ತು ದೋಸೆನೇ ಮಾಡೋಣ ಅಂತೇಳಿ ಇಲ್ಲಿ ದೋಸೆಗೆ ನೆನೆಸಿಟ್ಟಿದ್ದೆ. ಇಲ್ಲಾಂದರೆ ಪಲಾವ್ ಮಾಡಬೇಕಾಗಿತ್ತು. ಪಲಾವ್ ಆದರೆ ಏನಾಗ್ಬಿಡುತ್ತೆ ಅಂದರೆ ನಾನು ಲೇಟಾಗಿ ತಿನ್ಕೊಂಡ್ಬಿಡ್ತೀನಲ್ವ, ಆವಾಗ ತಣ್ಣಗಾಗ್ಬಿಟ್ಟಿರುತ್ತೆ. ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ. ಮಕ್ಕಳು, ನನ್ನ ಹಸ್ಬೆಂಡ್ ಅವರೆಲ್ಲ ಬಿಸಿ ಇರುವಾಗ ಬಿಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ, ನನಗೆ ಇಷ್ಟ ಆಗೋಲ್ಲ ಅಂತೇಳಿ ನಾನು ದೋಸೆಗೆ ನೆನೆಸಿಟ್ಟಿದ್ದೆ. ಇನ್ನು ದೋಸೆ ನೆನೆಸಿಟ್ಟಿರೋಂತಹ ಹಿಟ್ಟನ್ನು ಸಹ ಇಲ್ಲಿ ರುಬ್ತಾಯಿದ್ದೀನಿ. ನಾನು ಇಲ್ಲಿ ಒಂದು ಸ್ವಲ್ಪ ಮಧ್ಯಾಹ್ನ ಮಾಡಿರೋಂತಹ ರೈಸ್ ಇತ್ತು. ರೈಸ್ನ ಇನ್ನು ವೇಸ್ಟ್ ಮಾಡೋದೇನಕ್ಕೆ ಅಂತೇಳಿ ದೋಸೆಗೆ ಹಾಕ್ಬಿಟ್ಟು ರುಬ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ರೈಸು ಸಹ ವೇಸ್ಟ್ ಆಗೋಲ್ಲ, ಹಾಗೆ ದೋಸೆನೂ ಸಹ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ನೀವು ಈ ಥರ ರೈಸ್ ಹಾಕ್ಬಿಟ್ಟು ದೋಸೆ ಮಾಡಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದಾದ ನಂತರ ಮಿಕ್ಸಿನೆಲ್ಲ ನೀಟಾಗಿ ಈ ಥರ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ. ಯಾಕಂದರೆ ನಾವು ರುಬ್ಬಿದ ಮೇಲೆ ಅದರ ಮಸಾಲೆ ಸಿಡಿದಿರುತ್ತೆ, ಹಾಗೆ ರುಬ್ಬಿರೋಂತಹ ಹಿಟ್ಟು ಸಿಡಿದಿರುತ್ತೆ. ಅದನ್ನು ಹಾಗೆ ಇಟ್ಕೊಂಡ್ಬಿಟ್ರೆ ಗಲೀಜಾಗಿಬಿಟ್ಟಿರುತ್ತೆ. ಅದಕ್ಕೆ ಆವಾಗಲೇ ನಾವು ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮಿಕ್ಸಿ ಸಹ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಸಹ ವಾಶ್ ಮಾಡ್ಕೊತಿದ್ದೆ. ಇನ್ನು ಸಂಜೆ ನನ್ನ ಮಗ ಬಂದಮೇಲೆ ಈ ಥರ ಸ್ಟಿಕ್ ಬರುತ್ತಲ್ವ, ಅದನ್ನು ತರಿಸ್ಕೊಂಡು ಇಲ್ಲಿ ಅಂಟಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನನ್ನ ಮಗ ಬಂದು ಹೇಳ್ತಾ ಇದ್ದ, ಅಮ್ಮ ಫ್ರೇಮ್ ಥರ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆ ವಿಂಡೋ ಚಿಕ್ಕದಿದೆ ಅಲ್ವಾ ಸ್ಕ್ವಯರಲ್ಲಿ, ಫ್ರೇಮ್ ಥರ ಹಾಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದ. ಅದೇ ಥರ ಹಾಕ್ತಾಯಿದ್ದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಲೈಟಿಂಗ್ಸು ಸಹ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಫಸ್ಟ್ ಇದನ್ನು ಕುತ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಇಲ್ಲಿ ಅಂಟಿಸ್ತಾ ಇದ್ದೆ. ಒಂದು 4 ಸ್ಟಿಕ್ ಏನೋ ಇದ್ದಾವಲ್ಲ, ಕರೆಕ್ಟಾಗಿ ಕುತ್ಕೊಂಡಿತ್ತು. ಒಂದು ಮಾತ್ರ ಕರೆಕ್ಟಾಗಿ ಕುತ್ಕೊತಾನೆ ಇರಲಿಲ್ಲ. ಅವಾಗ ಹಂಗೆ ಬಿದ್ದು ಕಿತ್ಕೊಂಡ್ಬರ್ತಾನೇ ಇತ್ತು. ಇನ್ನು ಇದು ಮಾಡ್ಕೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 7:15 ಆಗೇ ಹೋಗಿತ್ತು. ಇನ್ನೇನು ಪದೇ ಅಂಟಿಸ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗೋಲ್ಲ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಇನ್ನು ಬೇರೆ ಏನಾದರೂ ಸ್ಟಿಕ್ ಬರುತ್ತಾನೆ ಅಂತ ನೋಡಿ ಅಂಟಿಸಿದ್ರಾಯ್ತು ಅಂತ ಮತ್ತು ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟೆ. ಮನಿ ಪ್ಲ್ಯಾಂಟ್ನ ಈ ಥರ ಸ್ಟಿಕ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೋ ಖುಷಿ ಆಯಿತು ನನಗೆ, ಅಂಟ್ಕೊತಲ್ಲ ಅಂತ ಹೇಳ್ಬಿಟ್ಟು. ಅದು ಪದೇ ಕಿತ್ಕೊಂಡ್ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಬೇಜಾರು ಸಹ ಆಯಿತು. ಇನ್ನು ಅದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತೇಳಿ ಮೊದಲಿಗೆ ಇಲ್ಲಿ ಫಸ್ಟಿಗೆ ದಾಲ್ ಮಾಡೋಣ ಅಂತ ಹೇಳಿ, ಯಾಕಂದರೆ ನೈಟ್ ರೊಟ್ಟಿ ಮಾಡಬೇಕಾಗಿತ್ತು. ಮತ್ತು ನಾನು ನಿಮಗೆ ಆವಾಗಲೇ ಹೇಳಿರೋ ಹಾಗೆಯೇ ನಾನು ಬೆಳಿಗ್ಗೆ ಏನು ಅಡುಗೆ ಮಾಡಿರ್ತೀನಿ ಸಂಜೆನೂ ಅದೇ ರಿಪೀಟ್ ಇರುತ್ತೆ. ಹಾಗಾಗಿ ಇನ್ನು ದಾಲ್ ಮಾಡೋಣ ಅಂತ ಹೇಳಿ ದಾಲ್ಗೂ ಸಹ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಕುಕ್ಕರ್ಗೆ ಒಂದೇ ಸರಿ ಕೂಗಿಸಿಟ್ಕೊತಾ ಇದ್ದೀನಿ. ಯಾಕಂದರೆ ಒಂದೇ ಸರಿ ಕೂಗಿಸ್ಬಿಟ್ರೆ ಪದೇ ಮಾಡೋವಂತಹ ಅವಶ್ಯಕತೆ ಇರಲ್ಲ. ಇನ್ನು ಲಾಸ್ಟಲ್ಲಿ ಒಂದು ಚಿಕ್ಕ ಒಗ್ಗರಣೆ ಹಾಕೊಂಡ್ಬಿಟ್ರೆ ದಾಲು ಸಹ ರೆಡಿ ಆಗಿಬಿಡುತ್ತೆ. ಅದು ಕೂಗೋ ಅಷ್ಟರಲ್ಲಿ ಬೆಳಗ್ಗೆ ನಾನು ಉಪ್ಪಿನ ಜಾಡಿಗಳೆಲ್ಲ ತೊಳೆದಿಟ್ಟಿದ್ನಲ್ವ, ಅದನ್ನೇ ನೀಟಾಗಿ ಒರೆಸ್ಬಿಟ್ಟು ಉಪ್ಪನ್ನ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಹಾಗೆ ಪುಡಿ ಉಪ್ಪು ಎರಡನ್ನೂ ಬಳಸೋದ್ರಿಂದ 2 ಉಪ್ಪನ್ನು ಸಹ ನಾನಿಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಾದ್ರ ಜಾಗಕ್ಕೆ ಇಟ್ಬಿಟ್ರೆ ಈ ಕೆಲಸ ಮುಗ್ದೋಗುತ್ತೆ. ಇನ್ನು ಆದಷ್ಟು ನಾವು ಅಡುಗೆಗೆ ಕಲ್ಲುಪ್ಪನ್ನ ಬಳಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಮೊದಲಿಗೆ ಬಳಸ್ತಿರ್ಲಿಲ್ಲ, ಈ ನಡುವೆ ನಾನು ಬಳಸ್ಕೊತಾ ಇದ್ದೀನಿ ಕಲ್ಲುಪ್ಪನ್ನ. ಹಾಗೆಯೇ ಇವತ್ತೊಂದು ರೆಸಿಪಿನ ಸಹ ನಾನು ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ರೆಸಿಪಿಗೆ ಮೊದಲು ಬೇಕಾಗಿರೋದು ಶೇಂಗಾ, 2 ಸ್ಪೂನ್ ಆಗುವಷ್ಟು ಶೇಂಗಾನ ಈ ಥರ ಹುರಿದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಅದಾದ ನಂತರ ನೋಡಿ ಈ ಥರ ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅಂದರೆ ಗ್ರೀನ್ ಕಲರ್ ಬ್ಯಾಡಗೆ ಮೆಣಸಿನ್ಕಾಯಿ, ಇದು ಒಂಚೂರೂ ಖಾರ ಇರೋಲ್ಲ. ಈ ಥರ ಬ್ಯಾಡಗೆ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಈ ಥರ ಸೀಳಬೇಕಾಗುತ್ತೆ. ಅಂದರೆ ಒಂದು ಸೈಡ್ ಮಾತ್ರ ಈ ಥರ ಓಪನ್ ಆಗಬೇಕು, ಅದು 2 ಸೈಡು ಓಪನ್ ಆಗಬಾರ್ದು. ಒಂದು ಸೈಡ್ ಮಾತ್ರ ಈ ಥರ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಓಪನ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಬೇಕಾದರೆ ಬೀಜ ಇಟ್ಕೊಳ್ಳಿ, ಬೇಡ ಅಂದರೆ ನೀವು ಇದನ್ನ ತೆಗಿಬೋದು. ಇದೇನು ಖಾರ ಇಲ್ವಲ್ಲ, ಹಾಗಾಗಿ ನಾನು ಬೀಜ ಏನು ತೆಗಿತಾ ಇಲ್ಲ, ಹಾಗೆ ಇಟ್ಕೊತಾ ಇದ್ದೀನಿ. ಇದೇ ಥರನೇ ಎಲ್ಲ ಮೆಣಸಿನ್ಕಾಯಿನೂ ನಾನು ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆದಷ್ಟು ಉದ್ದವಾಗಿರುವಂತಹ ಮೆಣಸಿನ್ಕಾಯಿ ತೊಗೊಳ್ಳಿ, ಆವಾಗ ನಮಗೆ ಫಿಲ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಇವಾಗ ಇದಕ್ಕೆ ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಆವಾಗಲೇ ಏನು ಶೇಂಗಾ ಹುರ್ಕೊಂಡಿದ್ನಲ್ವ, ಅದನ್ನು ಈ ಥರ ಪುಡಿ ಮಾಡಿ ತೊಗೊಂಬಂದಿದ್ದೀನಿ. ಅದ್ರ ಜೊತೆಗೆ ಹುಚ್ಚಳ ಪುಡಿನ ಸಹ 1 ಸ್ಪೂನ್ ತೊಗೊಂಡಿದ್ದೀನಿ. 1/4 ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ
ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನು ಎಣ್ಣೆ ಹಾಗೆ ನೀರು ಹಾಕುವಂತಹ ಅಗತ್ಯತೆ ಏನೂ ಇಲ್ಲ. ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಪುಡಿನ ನಾವೇನು ಮೊದಲಿಗೆ ಈ ಥರ ಸೀಳು ಮಾಡಿ ಇಟ್ಕೊಂಡಿದ್ವಿ ನೋಡಿ ಮೆಣಸಿನ್ಕಾಯಿನ, ಅದರೊಳಗೆ ಈ ಥರ ಫಿಲ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ಳಿ, ಎಲ್ಲಿ ಖಾಲಿ ಬಿಡಬಾರ್ದು ಮೆಣಸಿನ್ಕಾಯಿನ. ಈ ಥರ ಫಿಲ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಎಲ್ಲ ಮೆಣಸಿನ್ಕಾಯಿನೂ ಇದೇ ಥರ ಫಿಲ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಇದು ಪುಡಿ ಉಳಿತು ಅಂದರೆ ನೀವು ಯಾವುದಾದ್ರೂ ಪಲ್ಯಗಳಿಗೂ ಸಹ ಬಳಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ನೋಡಿ ಈ ಥರ ಎಲ್ಲ ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫಿಲ್ ಮಾಡಿದ ಮೇಲೆ. ಹಾಗೆ ಆದಷ್ಟು ಖಾರ ಇಲ್ಲದಿರುವಂತಹ ಮೆಣಸಿನ್ಕಾಯಿನೇ ತೊಗೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಫಿಲ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಒಂದು ಸುಮಾರಾಗಿ ಒಂದು 10ರಿಂದ 12 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ಮತ್ತೆ ಒಂದು ತವಾನ ಇಟ್ಕೊಂಡು ತವಾದ ಮೇಲೆ ಹಾಕ್ಕೊತಾ ಇದ್ದೀನಿ ಫಿಲ್ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿನ. ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಇದಕ್ಕೆ, 1 ಸ್ಪೂನ್ ಎಣ್ಣೆ ಆದರೆ ಸಾಕು. ಇವಾಗ ಇದನ್ನು ಪೂರ್ತಿಯಾಗಿ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಆ ಮೆಣಸಿನ್ಕಾಯಿ ಇವಾಗ ಗ್ರೀನ್ ಕಲರ್ ಇದೆ ಅಲ್ವಾ, ಅದು ಒಂದು ಸ್ವಲ್ಪ ಬೆಂದಿರೋ ಥರ ಕಾಣಿಸುತ್ತೆ. ಹಾಗೆ ಮೇಲೆಗಡೆ ಒಂದು ಸ್ವಲ್ಪ ಚುಕ್ಕೆ ಚುಕ್ಕೆ ಥರ ಬರ್ತಾ ಇರುತ್ತೆ. ಆ ಥರ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ವಿಡಿಯೋದಲ್ಲಿ. ಈ ಥರ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಇದನ್ನು ಈ ಥರ ಹುರಿಯುವಾಗ ಘಾಟು ಅದೇನೂ ಬರೋದಿಲ್ಲ, ಯಾಕಂದರೆ ಖಾರನೇ ಇರೋದಿಲ್ಲ. ಮೆಣಸಿನ್ಕಾಯಿ ಖಾರ ಇರುವಂತಹ ಮೆಣಸಿನ್ಕಾಯಿ ಆದರೆ ತುಂಬ ಘಾಟ್ ಬರ್ತಾ ಇರುತ್ತೆ. ಈ ಥರ ಮೆಣಸಿನ್ಕಾಯಿ ಇದ್ದಾಗ ಒಂದ್ಸರಿ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗ್ಬೋದು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಮಾತ್ರ ಈ ಥರ ಇದ್ಬಿಟ್ರೆ ಅವತ್ತಿನ ಊಟ ಮಾತ್ರ ಸೂಪರಾಗಿರುತ್ತೆ ನೋಡಿ. ಸಖತ್ ಟೇಸ್ಟಿಯಾಗಿರುವಂತಹ ಜೀರಿಗೆ ಮೆಣಸಿನ್ಕಾಯಿ ರೆಡಿ ಆಯಿತು. ನೀವು ಸಹ ಈ ಥರ ಮೆಣಸಿನ್ಕಾಯಿ ಏನಾದರೂ ಸಿಕ್ಕಾಗ ಒಂದ್ಸರಿ ಈ ರೆಸಿಪಿನ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಮಾತ್ರ ಈ ಥರ ನೆಂಚ್ಕೊಳ್ಳೋದಕ್ಕೆ ಒಂಥರ ಏನಾದರೂ ಇರಲೇಬೇಕು. ಏನೂ ಇಲ್ಲ ಅಂದರೆ ಒಂದು ಈರುಳ್ಳಿನಾದರೂ ಜೊತೆಗೆ ತಿಂತಾ ಇರ್ತೀವಿ ನಾವು, ಯಾಕಂದರೆ ಡೈಲಿ ರೊಟ್ಟಿ ಮಾಡೋದ್ರಿಂದ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕೇ ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನ ಈ ಮೆಣಸಿನ್ಕಾಯಿನ ಊರಿಂದ ತೊಗೊಂಡು ಬರ್ಸಿದ್ದೆ, ಹೇಗಿದ್ರು ಇತ್ತಲ್ವಾ ಅಂತ. ಈ ಥರ ಮೆಣಸಿನ್ಕಾಯಿ ಬೆಳೆದ್ರೆ ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆಲ್ಮೋಸ್ಟ್ ಆಲ್ ನಮ್ಮನೇಲಿ ನಾವು ಉತ್ತರ ಕರ್ನಾಟಕ ರೆಸಿಪಿಗಳನ್ನೇ ಮಾಡೋದ್ರಿಂದ ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಅವಾಗ ವಾರದಲ್ಲಿ 1 ಸರಿ ಅಥವಾ 2 ಸರಿ ಬೇರೆ ಥರ ರೆಸಿಪಿಗಳನ್ನ ನಾನು ಮಾಡ್ತಾಯಿರ್ತೀನಿ. ಇನ್ನು ಇದೆಲ್ಲ ಅಡುಗೆ ಎಲ್ಲ ಆಗೋಷ್ಟರಲ್ಲಿ ಬೇಳೆನೂ ಸಹ ಬೆಂದಿತ್ತು. ಇನ್ನು ದಾಲ್ಗೆ ಏನೇನು ಬೇಕು ನೋಡಿ ಮಸಾಲ ಅದೆಲ್ಲ ಹಾಕ್ಬಿಟ್ಟು ನೀಟಾಗಿದ್ದನ್ನ ಮುಗಿಸ್ಕೊಂಡು ಇಲ್ಲಿ ಒಗ್ಗರಣೆನೂ ಸಹ ಮಾಡ್ತಾಯಿದ್ದೀನಿ. ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ಅದಾದ ನಂತರ ಇನ್ನು ರೈಸು ಸಹ ಮಾಡಬೇಕಾಗಿತ್ತು. ಇನ್ನು ರೈಸಿಗೂ ಸಹ ಇಟ್ಕೊತಾ ಇದ್ದೆ. ಹಾಗೆ ಇವತ್ತು ನಾನು ಮಾಡಿರುವಂತಹ ರೆಸಿಪಿ, ನಾನು ಮಾಡಿರುವಂತಹ ವಿಡಿಯೋ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿ, ನನಗೆ ಆವಾಗ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಹಾಗೆ ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.